ನಮಸ್ಕಾರ, ಫ್ರೀಡಂ ನ್ಯೂಸ್ಗೆ ಸ್ವಾಗತ. ನಾನು ಭೀಮೇಶ್ ಗೌಂಡಾಳ್. ಬೆಂಗಳೂರಿನಲ್ಲಿ ಕಾರು ಲಾರಿ ಡಿಕ್ಕಿಯಾಗಿ ಭೀಕರ ಅಪಘಾತವಾಗಿದೆ. ಕಾರಿನಲ್ಲಿದ್ದಂತಹ ಮೂವರು ಯುವಕರು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂತಹ ದುರ್ಘಟನೆ ನಡೆದಿರುವಂಥದ್ದು ಬೆಂಗಳೂರು ಕನಕಪುರ ಹೆದ್ದಾರಿಯಲ್ಲಿ ಆಗಿರುವಂತಹ ಘಟನೆ ಇದು. ಕಾರು ಲಾರಿ ಡಿಕ್ಕಿಯಾಗಿ ದೊಡ್ಡ ಮಟ್ಟದ ಅಪಘಾತ ಆಗಿದೆ. ಕಾರಿನಲ್ಲಿದ್ದಂತಹ ಮೂವರು ಯುವಕರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ಕನಕಪುರ ಹೆದ್ದಾರಿ ಏನಿದೆ ಅಲ್ಲಿ ಆಗಿರುವಂತಹ ಘಟನೆ ಕಗ್ಗಲೀಪುರ ಠಾಣಾ ವ್ಯಾಪ್ತಿಯ ಅಗರ್ ಕ್ರಾಸ್ ಬಳಿ ಆಗಿದೆ. ಸೈಯದ್ ಪಾಷಾ, ಯೂನಿಫ್ ಬಾನ್, ಅಜರ್ ಪಾಷಾ ಈ ಮೂವರು ಮೃತಪಟ್ಟಂತಹ ವ್ಯಕ್ತಿಗಳು. ಘಟನೆಯಲ್ಲಿ ಇನ್ನೂ ಕೂಡ ಹಲವರಿಗೆ ಗಾಯ ಆಗಿದೆ ಎನ್ನುವಂತಹ ವಿಚಾರ ಇದೆ. ರಾಜರಾಜೇಶ್ವರಿ ನಗರ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಕಗ್ಗಲೀಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಬೆಂಗಳೂರಲ್ಲಿ ಈ ರೀತಿಯಾದಂತಹ ಅಪಘಾತ ಆಗಿರುವಂಥದ್ದು. ಕಾರು ಲಾರಿ ಇವೆರಡು ವಾಹನಗಳ ಮಧ್ಯೆ ಡಿಕ್ಕಿಯಾಗಿದೆ. ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಕಾರಿನಲ್ಲಿದ್ದಂತಹ ಮೂವರು ಯುವಕರು ಆ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಇನ್ನು ಕೆಲವರಿಗೆ ಗಾಯ ಆಗಿದೆ ಎನ್ನುವಂತಹ ವಿಚಾರ. ಕಗ್ಗಲೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಬರುತ್ತಲ್ಲ ಅಲ್ಲಿ ಅಗರಿ ಕ್ರಾಸ್ ಅನ್ನುವಂಥದ್ದು ಅಲ್ಲಾಗಿರುವಂತಹ ಘಟನೆ ನೀವು ಗಮನಿಸ್ತಾ ಇರ್ಬೋದು. ಯಾವ ರೀತಿಯಾದ ಭೀಕರ ಅಪಘಾತ ಆಗಿದೆ ಅಂತ ಹೇಳಿ. ರಾತ್ರಿ ಸಮಯದಲ್ಲಿ ಆಗಿರುವಂತಹ ಘಟನೆ ಇದು. ಮೂವರು ಯುವಕರು ಸಾವನ್ನಪ್ಪಿದ್ದಾರೆ. ಬೆಂಗಳೂರು ಟು ಕನಕಪುರ ಏನಿದೆ ಆ ಹೆದ್ದಾರಿ ಹೈವೇ ಏನಿದೆ ಅಲ್ಲಿ ಆಗಿರುವಂಥದ್ದು. ನಿಯಂತ್ರಣ ತಪ್ಪಿ ಆಯಿತು. ಅಲ್ಲಿ ಲಾರಿ ಚಾಲಕನ ಒಂದು ಎಡವಟ್ಟು ಅಥವಾ ಕಾರು ಓಡಿಸೋರ್ದೇನಾದರೂ ಎಡವಟ್ಟಿತ್ತ, ಯಾರ್ದು ತಪ್ಪಿದೆ ಅಂತ ಇನ್ನೂ ಗೊತ್ತಾಗಿಲ್ಲ ಸ್ಪಷ್ಟವಾಗಿ. ಅದರ ಘಟನೆಯಲ್ಲಂತೂ ಮೂವರು ದಾರುಣ ಸಾವನ್ನಪ್ಪಿದ್ದಾರೆ. ಇನ್ನು ಕೆಲವರಿಗೆ ಗಂಭೀರ ಗಾಯ ಆಗಿದೆ. ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈ ಘಟನೆಯಲ್ಲಿ ಸೈಯದ್ ಪಾಷಾ, ಯೂನಿಫ್ ಬಾನ್ ಮತ್ತು ಅಜರ್ ಪಾಷಾ ಏನಿದ್ದಾರೆ ಈ ಮೂರು ಜನ ಸಾವನ್ನಪ್ಪಿದ್ದಾರೆ. ಇನ್ನು ಕೆಲವರಿಗೆ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ರಾಜರಾಜೇಶ್ವರಿ ನಗರದ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಇನ್ನು ಈ ಘಟನೆಯ ಬಗ್ಗೆ ಅಲ್ಲಿಗೆ ಬಂದಂತಹ ಕಗ್ಗಲೀಪುರ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಘಟನೆ ಹೆಂಗಾಯಿತು, ಯಾವ ಸಮಯದಲ್ಲಾಯಿತು, ಯಾರ ತಪ್ಪಿನಿಂದಾಯಿತು, ಮತ್ತು ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಯಾರಿದ್ದರು ಅದೆಲ್ಲ ಮಾಹಿತಿಯನ್ನು ಕೂಡ ಪಡಿತಾ ಇದ್ದಾರೆ. ಹೆದ್ದಾರಿಯಲ್ಲಿ ಆದಂತಹ ಘಟನೆ ಆಗಿರೋದ್ರಿಂದ ಸಾಕಷ್ಟು ಜನ ಅಲ್ಲಿ ಓಡಾಡ್ತಾ ಇರೋರು ಕೂಡ ಇದನ್ನು ನೋಡಿ ಪೊಲೀಸರಿಗೆ ತಿಳಿಸಿರ್ತಾರೆ. ಗಾಬರಿ ಕೂಡ ಆಗಿರ್ತಾರೆ, ಏನು ಇಷ್ಟು ದೊಡ್ಡ ಮಟ್ಟದ ಅಪಘಾತ ಆಗಿದೆ ಅಂತ ಹೇಳಿ. ಅಲ್ಲಿ ಕಾರು ನುಜ್ಜುಗುಜ್ಜಾಗಿದೆ. ಆ ಲಾರಿ ಗುದ್ದಿದ ರಭಸಕ್ಕೆ ನೀವು ಗಮನಿಸ್ತಾ ಇದ್ದರೆ ಗೊತ್ತಾಗುತ್ತೆ ಎಷ್ಟು ಭೀಕರವಾಗಿ ಈ ಅಪಘಾತ ಆಗಿದೆ ಅಂತ ಹೇಳಿ. ಇತ್ತೀಚೆಗೆ ದಾರಿಯಲ್ಲಿ ಈ ರೀತಿಯಾದ ಘಟನೆಗಳು ಜಾಸ್ತಿ ಆಗ್ತಾ ಇದೆ. ರಾತ್ರಿ ಸಮಯದಲ್ಲಂತೂ ತುಂಬ ಎಚ್ಚರಿಕೆಯಿಂದ ಹೋಗಬೇಕಾಗತ್ತೆ. ಅಡ್ಡಾದಿಡ್ಡಿಯಾಗಿ ಓಡಿಸೋರು ಕೆಲವರಿದ್ದರೆ, ಇನ್ನು ಕೆಲವರಿಗೆ ಅವ್ರು ಸರಿ ಇದ್ರೂ ಕೂಡ ಆಪೋಸಿಟಲ್ಲಿ ಬರ್ತಾ ಇರುವಂತಹ ವೆಹಿಕಲ್ ಓಡಿಸೋರು ಸರಿ ಇರ್ತಾರೆ ಅಂತ ನಾವು ನಂಬ್ಕೊಳ್ಳೋಕ್ಕಾಗಲ್ಲ. ಅವಾಗ ಕೂಡ ಈ ರೀತಿಯ ಘಟನೆ ಆಗುತ್ತೆ. ಇನ್ನು ರಾತ್ರಿ ಸಮಯದಲ್ಲಿ ಗಾಡಿ ಓಡಿಸ್ತಿರೋ ಕೆಲವರಿಗೆ ಏನೋ ಅದು ತುಂಬ ದೂರದಿಂದ ಬರ್ತಾ ಇರಬೇಕಾದ್ರೆ ಗಾಡಿ ಓಡಿಸೋ ಡ್ರೈವರ್ಗಳಿಗೆ ನಿದ್ದೆ ಒಂದು ಮಂಪರ್ ಏನಿರುತ್ತೆ ಅದು ಬಂದ ಟೈಮ್ನಲ್ಲೂ ಕೂಡ ಇಂತಹ ಅಪಘಾತಗಳಾಗಿರೋದನ್ನು ನಾವು ನೋಡಿದ್ದೀವಿ. ಹೀಗಿರುವಾಗ ಈ ಘಟನೆ ಯಾವ ರೀತಿಯಾಗಾಯಿತು, ಯಾವ ಕಾರಣಕ್ಕಾಯಿತು, ಯಾರೋ ತಪ್ಪಿದೆ, ಅದೆಲ್ಲವೂ ಕೂಡ ಪೊಲೀಸರ ತನಿಖೆಯ ನಂತರನೇ ಹೊರಗೆ ಬರುತ್ತೆ. ಗಾಯಾಳುಗಳು ಏನಿರ್ತಾರೆ ಇದರಲ್ಲಿ ಕೆಲವರು ಅವ್ರು ಹೇಳಬೇಕಿದ್ದಾನೆ, ಈ ವಿಚಾರವನ್ನು ತಿಳಿಸ್ಬೇಕು, ಹೆಂಗಾಯಿತು, ನೀವು ಯಾವ ಕಡೆಯಿಂದ ಬರ್ತಾಯಿದ್ರಿ, ಎಲ್ಲಿಗೆ ಹೋಗ್ತಾಯಿದ್ರಿ, ಆ ಲಾರಿ ಯಾವುದು, ಎಲ್ಲಿಂದ ಬರ್ತಾಯಿತ್ತು ಆ ಲಾರಿ, ಅದೆಲ್ಲದರ ಬಗ್ಗೆ ಕೂಡ ತನಿಖೆ ಆಗುತ್ತೆ. ಆ ತನಿಖೆ ನಂತರ ಉಳಿದ ವಿಚಾರ ಎಲ್ಲವೂ ಕೂಡ ಹೊರಗೆ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.